ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು ಲ್ಯಾಂಡ್ ಸರ್ವೇರ್ ಸಿಲೆಬಸ್. ಓಕೆ ನೋಡಿ, ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ. ಓಕೆ, ಪ್ರೊಸೀಜರ್ ಏನಿದೆ ಅಂತ ನಿಮಗೂ ಗೊತ್ತಿದೆ. ಓಕೆ ಈಗ ನೋಡಿ, ಮೊದಲನೇದಾಗಿ ಶೈಕ್ಷಣಿಕ ವಿದ್ಯಾರ್ಥಿ ಆಗಲಿ ಇವೆಲ್ಲ ಮಾಹಿತಿಗಳು ಮುಗಿದಿದ್ದಾವೆ. ಓಕೆ, ನಾನು ಆಲ್ರೆಡಿ ಹಲವಾರು ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಇವತ್ತು ಸ್ಪೆಷಲಾಗಿ ಮಾತಾಡ್ತಾ ಇರೋದೇನೆಂದರೆ 7ನೇ ಪಾಯಿಂಟ್ ಏನಿದೆ ನೋಡಿ, ಪರೀಕ್ಷಾ ವಿಧಾನ ಮತ್ತು ಪಠ್ಯಕ್ರಮ ತರಬೇತಿ ಯಾವ ರೀತಿ ಇರುತ್ತೆ 10th. ಓಕೆ, 10th ಕಾಲಮ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ಮುಂದೆ ಚಾಪ್ಟರ್ ವೈಸ್ಗಳು ಸ್ಟಾರ್ಟ್ ಆಗುತ್ತೆ. ಓಕೆ, ಇಷ್ಟು 10ನೇ ಪೇಜಿಂದ. ಓಕೆ, ಇಲ್ಲಿ ನೋಡಿ, ಪೇಪರ್ 1 GK ಪೇಪರ್ ಇರುತ್ತೆ, ಎರಡನೇದು ಸ್ಪೆಸಿಫಿಕ್ ಇರುತ್ತೆ. 70 ಮ್ಯಾಥ್ಸು, 20 ಫಿಸಿಕ್ಸು, 10 ಜಿಯೋಗ್ರಫಿ. ಓಕೆ, ಈ ರೀತಿ ಆಪ್ಷನ್ ಇದೆ. ಓಕೆ, ನಾನು ಅದು ಮುಂದೆ ತೋರಿಸ್ತೀನಿ. ಓಕೆ, ಪರೀಕ್ಷೆ ಬಗ್ಗೆ ನೋಡೋಣ. ಎಲಿಜಿಬಿಲಿಟಿ ಪೋಸ್ಟ್ಗಳು ಎಷ್ಟೆಷ್ಟಿದೆ, ಆ್ಯಕ್ಚುಲಿ ಚೇಂಜ್ ಆಗಿದೆ. ಸುಮಾರು ಒಂದು 750 ಪೋಸ್ಟ್ ತನಕ ಆಗಿದೆ. ಮೊದಲು 284 ಇತ್ತು. ಸುಮಾರು 500 ಪೋಸ್ಟ್ಗಳು ಮತ್ತೆ ಆ್ಯಡ್ ಆಗಿದ್ದಾವೆ. ಓಕೆ, ಇವು ಭಾಳ ವರ್ಷಗಳಿಂದ ಕರೀತಾರೆ, ಅಂದರೆ ಒಮ್ಮೆ ಇಯರ್ಲಿ ಕರೆಯೋದಿಲ್ಲ. ಈ ಕಾನ್ಸ್ಟೇಬಲ್ ಥರ ಕಂಟಿನ್ಯೂಸ್ ಆಗಿ 2 ವರ್ಷಕ್ಕೊಮ್ಮೆ 1 ವರ್ಷಕ್ಕೊಮ್ಮೆ ಕರೆಯೋದಿಲ್ಲ. ಇವು ಭಾಳ ವರ್ಷಕ್ಕೊಮ್ಮೆ ಕರೆಯೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ. ಓಕೆ ನೋಡಿ, ನೋಟಿಫಿಕೇಷನ್ನ ನೀವು ಇಲ್ಲಿ ನೋಡಿದ್ರೆ ಅಂದ್ಕೊಳ್ತೀನಿ. ಓಕೆ, ಈಗ ಇಂಗ್ಲೀಷಲ್ಲಿದೆ. ಮತ್ತು ಈಗ ಸಿಲೆಬಸ್ನ ಕಂಪೌಂಡ್ ಏನೇನಿದೆ ಚಾಪ್ಟರ್ ವೈಸ್ ನಾನು ಮಾಡ್ತಾ ಹೋಗ್ಬೇಕಂತ ಒಂದು ಪ್ಲ್ಯಾನ್ ಇದೆ. ನಾನು ಈ ಒಂದು ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಮಗೆ ಚಾಪ್ಟರ್ ವೈಸ್ ಮ್ಯಾಥ್ಸ್ ಮೇಲೆ ಸ್ಪೆಸಿಫಿಕ್ ಪೇಪರ್, ಮೊದಲು ಸ್ಪೆಸಿಫಿಕ್ ಪೇಪರ್ ಮುಗಿಸ್ತೀನಿ. ಎರಡನೇ ಪೇಪರ್ ಏನು ಪೇಪರ್ 2ಅಲ್ಲಿ ಮ್ಯಾಥಮೆಟಿಕ್ಸ್ ಬರುತ್ತೆ ನೋಡಿ 70%, ಅದನ್ನು ಮುಗಿಸ್ತೀನಿ. ಆಮೇಲೆ ಸಮಯ ಸಿಕ್ತು ಮತ್ತು ನೀವೇನಾದರೂ ಜಾಸ್ತಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮಾತ್ರ ನಾನು ಉಳಿದ ಸಿಲೆಬಸ್ ಮಾಡ್ತೀನಿ. ಯಾಕಂದರೆ ನಿಮಗೆ ಬೇರೆ ಯೂಟ್ಯೂಬ್ ವಿಡಿಯೋದಲ್ಲಿ ಬೇರೆ ಸಿಲೆಬಸ್ ಸಿಗ್ತವೆ, ಬಟ್ ಇದು ಸ್ಪೆಸಿಫಿಕ್ ಪೇಪರು ಚಾಪ್ಟರ್ ವೈಸ್ ಸಿಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಓಕೆ, ನಾನು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ನ ತೆಗೆದುಕೊಂಡು ಮಾಡ್ತೀನಿ. ಅಂದರೆ ಯಾವ ರೀತಿ ಅಂತ ನಾನು ಒಂದು ಕ್ಲಾಸ್ನ ಡೆಮೋ ಮಾಡಿ ತೋರಿಸ್ತೀನಿ. ಮತ್ತು ಕಂಪ್ಲೀಟ್ ಫ್ರೀ ಆಗಿರುತ್ತೆ, ಏನು ಚಾರ್ಜಸ್ ಏನಿರೋದಿಲ್ಲ. ಓಕೆ ನೋಡಿ, ಇಲ್ಲಿ ಅರಿಥ್ಮೆಟಿಕ್ ನಂಬರ್ ಸಿಸ್ಟಮ್ ಅಂತ ಇದೆ. ನಾನು ಬರೀ ಸಪ್ರೇಟ್ ಮ್ಯಾಥ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೇರೆ ಏನು ಇದು ಮ್ಯಾಥ್ಸ್ ಮುಗೀತು ಅಂದರೆ ನಾನು ಬೇರೆದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಮೊದಲು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್. ಓಕೆ, ಇಲ್ಲಿ ಬರೋದು ವರ್ಗಗಳು, ವರ್ಗಮೂಲಗಳು, ಘನಗಳು, ಘನಮೂಲಗಳು. ಓಕೆ, ಇಲ್ಲಿ ಇರ್ತೀವಿ ಕನ್ನಡದಲ್ಲಿ. ಓಕೆ, ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಕೊಡ್ತೀನಿ ಮತ್ತು ಎಲ್ಲ ಆಲ್ಮೋಸ್ಟ್ ಇಂಗ್ಲೀಷಲ್ಲಿ ಇರುತ್ತೆ. ಮ್ಯಾಥಮೆಟಿಕ್ಸ್ ಇರೋದ್ರಲ್ಲಿ ಈಗ ಟ್ರಾನ್ಸ್ಲೇಷನ್ನೇ ಮಿಸ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ದಯವಿಟ್ಟು ಪ್ರಶ್ನೆನ ಇಂಗ್ಲೀಷಲ್ಲಿ ಹೋದ್ರಿ. ಇಲ್ಲೇನಿದೆ, ಜಾಮೆಟ್ರಿಕಲ್ ಪ್ಯಾಟರ್ನ್ ಇದೆ, ಸ್ಕ್ವೇರ್ ನಂಬರ್ಸು, ಡೆಸಿಮಲ್ಸು, ಫ್ರ್ಯಾಕ್ಷನ್ಸು, ಇದ್ರ ಬಗ್ಗೆ ಇದೆ. ಇದರದ ಒಂದಷ್ಟು ಮಾಹಿತಿಗಳನ್ನ, ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ತೆಗೆದುಕೊಂಡು ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟು ಡಿಟರ್ಮಿನೇಷನ್ ಆಫ್ ಸ್ಕ್ವೇರ್ ರೂಟ್ ಆ್ಯಂಡ್ ಪರ್ಫೆಕ್ಟ್ ಸ್ಕ್ವೇರ್ ರೂಟ್. ಓಕೆ, ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ಕ್ವೇರ್ ರೂಟ್ ಚಾಪ್ಟ್ರು, ಕ್ಯೂಬ್ ರೂಟ್ ಚಾಪ್ಟ್ರು, ಇವೆರಡು ಚಾಪ್ಟ್ರನ್ನ ಡಿಸ್ಕಸ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಮುಗಿಯುತ್ತೆ. ಓಕೆ, ಒಂದು ಸ್ಪೆಸಿಫಿಕ್ ಆಥರ್ ಬುಕ್ ಇದೆ. ಓಕೆ, ಆ ಆಥರ್ ಬುಕ್ಸ್ನಲ್ಲಿ ತೆಗೆದುಕೊಂಡು ಮಾಹಿತಿಗಳು ಮತ್ತು ಬೇರೆ ಬೇರೆ ಇಂಟರ್ನೆಟಲ್ಲಿ ಎಲ್ಲ ಕಡೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ನಿಮಗೆ ಒಂದು ಏನಂದರೆ ಸಿಲೆಬಸ್ನ ಮುಗಿಸ್ಕೊಡ್ತೀನಿ. ಓಕೆ, ಬಟ್ ಸ್ವಲ್ಪ ಸಮಯ ತಗೋತಾರೆ ಡೈಲಿ ಕ್ಲಾಸಸ್ಗಳು ಮಾಡೋದಾಗಲಿ. ಯಾಕಂದರೆ ರಿಸೋರ್ಸ್ ಕಲೆಕ್ಟ್ ಮಾಡಿ ನೋಟ್ಸ್ ಮಾಡಿ ನಿಮಗೆ ಹೇಳ್ಬೇಕಂದ್ರೆ ಸ್ವಲ್ಪ ಟೈಮ್ ಹೋಗುತ್ತೆ. ಬಟ್ ಆದರೆ ವಿಡಿಯೋಗಳು ಮಾತ್ರ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ. ಓಕೆ, ಸ್ವಲ್ಪ ಸಮಯ ಕಳೆದರೂ ಕೂಡ. ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಿಮ್ಮ ಹತ್ರನೂ ಏನಾದರೂ ನೋಟ್ಸ್ಗಳಿದ್ದರೆ ದಯವಿಟ್ಟು ಕಳಿಸಿ. ಓಕೆ, ಅದರಿಂದ ಕೂಡ ಹೆಲ್ಪ್ ಆಗುತ್ತೆ ನನಗೆ. ಓಕೆ, ಯಾರ ಹತ್ರ ಅದು ಮ್ಯಾಥಮೆಟಿಕ್ಸ್ ಪೇಪರ್ 2 ನೋಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ನಮಗೆ ಕಳಿಸ್ಬೇಕು. ಓಕೆ, ನಾವು ಭಾಳಷ್ಟು ಜನರಿಗೆ ಅದನ್ನು ರೀಚ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಇನ್ನು ಸೆಟ್ ಥಿಯರಿ ಮೊದಲನೇದೇನು ಬಂತು, ಈಗ ಸ್ಕ್ವೇರ್ ರೂಟು, ಕ್ಯೂಬ್ ರೂಟ್ಸ್ ಇದ್ರ ಬಗ್ಗೆ ಎಲ್ಲ ಬಂತು. ನೆಕ್ಸ್ಟ್ ಬರೋದು ಸೆಟ್ ಥಿಯರಿ ಏನು ಹೇಳುತ್ತೆ. ಓಕೆ, ಅಲ್ಲಿ ನಿಮಗೆ ಗೊತ್ತು ಯೂನಿಯನ್, ಇಂಟರ್ಸೆಕ್ಷನ್. ಓಕೆ, ಡಿ ಮಾರ್ಗನ್ಸ್ ಲಾ ಹಲವಾರು ಬರ್ತವೆ. ಓಕೆ, ವೆನ್ ಡಯಾಗ್ರಾಮ್ಸ್, ಸೆಟ್ಸ್, ಆಪರೇಷನ್ಸ್. ಇಲ್ಲಿ ನೋಡಿ, ಯೂನಿಯನ್, ಇಂಟರ್ಸೆಕ್ಷನ್, ಕಾಂಪ್ಲಿಮೆಂಟ್, ಡಿಫ್ರೆಂಟ್ ಸೆಟ್ಸ್, ವೆನ್ ಡಯಾಗ್ರಾಮ್ಸು, ಯೂನಿಯನ್, ಇಂಟರ್ಸೆಕ್ಷನ್ ಆಫ್ ಸೆಟ್ಸ್, ಡಿ ಮಾರ್ಗನ್ಸ್ ಲಾ ಅಂತ ಹೇಳಿದ್ದೆ. ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಸೆಟ್ಸ್. ಓಕೆ, ಇವೆಲ್ಲ A to B ಇವೆಲ್ಲ ಏನು ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಮುಗಿಸ್ಕೊಡ್ತೀನಿ. ನೆಕ್ಸ್ಟು ಸೀಕ್ವೆನ್ಸ್ ಬಗ್ಗೆ ನೋಡೋಣ. ಡೆಫಿನೇಷನ್ ಆಫ್ ಸೀಕ್ವೆನ್ಸ್ ಆ್ಯಂಡ್ ಸಿರೀಸ್. ಓಕೆ, ಇಲ್ಲಿ ಏನಂದರೆ ಸೀಕ್ವೆನ್ಸ್ ಅಂದರೆ ಯಾವ ರೀತಿ AP, GP, HP ಬರ್ತಾ ಗೊತ್ತಾ. ಈಗ 1 2 3 4 5 ಇವೆಲ್ಲ ಸೀರಿಯಲ್ ನಂಬರ್ ಸೀಕ್ವೆನ್ಸ್. 2 4 6 8 ಇವೇನು ಸಮ ಸಂಖ್ಯೆ ಸೀಕ್ವೆನ್ಸ್. 1 3 ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಓಕೆ, ಇವಾಗ ನೋಡಿ, ಮ್ಯಾಟ್ರಿಕ್ಸ್ ಚಾಪ್ಟರ್ ಅಂತ ಬರುತ್ತೆ. ಓಕೆ, ಅಲ್ಲಿ ನೀವೆಲ್ಲ ಕವರ್ ಮಾಡಿಕೊಡ್ತೀನಿ. ಓಕೆ, ಇಲ್ಲಿ ಏನಂದರೆ ಮೊದಲಿಂದ ಡೆಫಿನೇಷನ್ನು, ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಾನು
ಹೇಳ್ತಾ ಹೋಗೋದ್ರಿಂದ ನೀವು ಬರ್ಕೋತಾ ಹೋದರೆ ಬೆಸ್ಟ್ ಆಗುತ್ತೆ. ನೋಟ್ಸ್ ಯೂಸ್ ಮಾಡ್ಕೊಂಡ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಟ್ಯಾಬ್ಲರ್ ಇನ್ಫಾರ್ಮೇಷನ್, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಟೈಪ್ಸ್ ಆಫ್ ಮ್ಯಾಟ್ರಿಸಸ್ಸು, ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ಸು, ಕ್ಲಾಸಿಫಿಕೇಷನ್ನು ಮತ್ತು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸು, ಕಂಡೀಷನ್ಸು. ಓಕೆ, ಇವೆಲ್ಲ ನೀವು ಮ್ಯಾಟ್ರಿಸಸ್ನ ಒಂದು ನೋಟ್ಸ್ ಮಾಡ್ಕೊಂಡ್ರೆ ಇನ್ನೂ ಬೆಸ್ಟ್ ಆಗುತ್ತೆ. ಇನ್ನು ಪರ್ಮಿಟೇಷನ್ ಕಾಂಬಿನೇಷನ್ಸ್, ಓಕೆ, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಓಕೆ, ಇದು ನಿಮಗೆ ಸಂಪೂರ್ಣವಾಗಿ ಒಂದು 10-15 ನಾನು ಮ್ಯಾಥಮೆಟಿಕ್ಸ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಇದನ್ನು ಸ್ವಲ್ಪ ನಾನು ಬೇರೆ ಕಡೆಯಿಂದ ಪಡ್ಕೊಂಡು ನೋಟ್ಸ್ ಈ ನೋಟ್ಸ್ ನನ್ನ ಹತ್ರ ಇಲ್ಲ. ಓಕೆ, ಸ್ಟ್ಯಾಟಿಸ್ಟಿಕ್ಸ್ ನಾನು ಕವರ್ ಮಾಡ್ತೀನಿ ಹೇಗಾದರೂ ಮಾಡಿ. ಓಕೆ, ನೆಕ್ಸ್ಟ್ ನೋಡೋಣ HCF LCM. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾನು ಇದನ್ನು ಯಾವ ನೋಟ್ಸ್ ಫಾರ್ ದಟ್ ಆ್ಯಂಡ್ ಅಲ್ಜೆಬ್ರಾ ಸಂಬಂಧಪಟ್ಟಿದ್ದು ನೋಡಿ, ಬೇಸಿಕ್ಸ್ ಅಲ್ಜೆಬ್ರಾ, ಇಲ್ಲಿ ಒಂದಿಷ್ಟು ಮಾಹಿತಿಗಳು ಈ ನೋಟ್ಸು ನಾನು ಕವರ್ ಮಾಡ್ತೀನಿ. ಓಕೆ, ಬಟ್ ನಿಮಗೆ ಎಲ್ಲ ಸಂಪೂರ್ಣ ಸಿಲೆಬಸ್ನ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಬಟ್ ಅದನ್ನು ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಕವರ್ ಮಾಡ್ತೀನಿ. ಓಕೆ, ರಿಸೋರ್ಸ್ ಎಷ್ಟು ಜಾಸ್ತಿ ಸಿಗುತ್ತಲ್ಲ ಅಷ್ಟು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಏನು ಕಡಿಮೆ ರಿಸೋರ್ಸ್ ಇದ್ದರೆ ಅಲ್ಲಿ ಎಕ್ಸಾಂಪಲ್ ಕೊಟ್ಟು ನಾನೇನು ಮ್ಯಾನೇಜ್ ಮಾಡ್ತೀನಿ. ಓಕೆ, ಲಿನಿಯರ್ ಇಕ್ವೇಷನ್ಸ್, ಓಕೆ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ನೆಕ್ಸ್ಟ್ ನೋಡೋಣ ಫ್ಯಾಕ್ಟರೈಸೇಷನ್ ಆಫ್ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಓಕೆ, ಇವೆಲ್ಲ ಒಂದಿಷ್ಟು ಓಲ್ಡ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡಿ ಮುಂದೆ ಹೋಗೋಣ. ಓಕೆ, ಇಲ್ಲಿ ಬೈನೋಮಿಯಲ್, ಟ್ರಿನೋಮಿಯಲ್ಸ್ ಇವೆಲ್ಲ ಬರ್ತವೆ. ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್, HCF LCM ಇದ್ರ ಬಗ್ಗೆ ಎಲ್ಲ ಬರ್ತಾವೆ, ಅವನ್ನು ನೋಡೋಣ. ಕೋಆರ್ಡಿನೇಷನ್, ಪ್ಲೇನ್ ಜಾಮೆಟ್ರಿ ಅಂತ ಬರುತ್ತೆ. ಇಲ್ಲಿ ಪ್ಲಾಟಿಂಗ್ ಆಫ್ ಅ ಗ್ರಾಫ್, ಸಿಂಪಲ್ ಇಕ್ವೇಷನ್ ಆ್ಯಂಡ್ ಹೌ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂಸ್ ಅಲಾಂಗ್ ಆಕ್ಸಿಸ್ ವೈಲ್ ದ ವ್ಯಾಲ್ಯೂಸ್ ಅದರ್ ಆಕ್ಸಿಸ್, ಇದನ್ನೆಲ್ಲ ನೋಡೋಣ. ನೆಕ್ಸ್ಟ್ ಜಾಮೆಟ್ರಿಯಲ್ಲಿ ಏನು ಬರುತ್ತೆ ನೋಡಿ, ಆಕ್ಸಿಮೋಸ್, ಪಾಸ್ಟುಲೇಟ್ಸ್, ಥೇರಮ್ಸಲ್ಲಿ ಯಾವ್ಯಾವ ಇದ್ದಾವೆ ಗೊತ್ತಾ? ಕನ್ವರ್ಸ್ ಥೇರಮ್ ಅಂತಿದೆ, ಥೇರಮ್ಸ್ ಆನ್ ಪ್ಯಾರಲಲ್ ಪೇರ್ಸ್ ಆಫ್ ಆಲ್ಟರ್ನೇಟಿವ್ ಆ್ಯಂಗಲ್ಸ್, ದ ಪೇರ್ಸ್ ಆಫ್ ಇಂಟರ್ನರಿ ಆ್ಯಂಗಲ್ಸ್. ಓಕೆ, ಈ ಆ್ಯಂಗಲ್ ಬಗ್ಗೆ ಒಂದಿಷ್ಟು ಥೇರಮ್ಸ್ಗಳಿದೆ, ಅದು ಅಷ್ಟೇ ಥೇರಮ್ಸಲ್ಲಿ. ಇನ್ನು ಪಾಲಿಗಾನ್ಸಲ್ಲಿ ಅಂದರೆ ಸಿಲೆಬಸ್ ಕ್ಲಿಯರ್ ಮೆನ್ಷನ್ ಕೊಟ್ಬಿಟ್ಟಿದ್ದಾನೆ ಏನೇನು ಓದಬೇಕಂತ. ಪಾಲಿಗಾನ್ಸಲ್ಲಿ ನೋಡಿ, ಡೈಗ್ನಾಲ್ಸು, ಇಂಟೀರಿಯರ್, ಹೆಕ್ಸಾಗಾನು, ಪಾಲಿಗಾನು, ಪೆಂಟಗಾನು, ಓಕೆ, ಇವೆಲ್ಲ ಇದೆ. ಆಕ್ಟಗಾನು, ಇಲ್ಲಿ 5, 6, 7 ಏನು ಮೂಲೆಗಳು ಅಂದರೆ ಪೆಂಟಗಾನ್, ಆಕ್ಟಗಾನ್ ಈ ರೀತಿ. ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ಸು ಎಕ್ಸ್ಟೀರಿಯರ್ ಆ್ಯಂಗಲ್ಲು, ಸಮ್ ಆಫ್ 3 ಆ್ಯಂಗಲ್ಸ್ 180 ಡಿಗ್ರಿ, ಆ್ಯಂಗಲ್ AB, ಆ್ಯಂಗಲ್ C ಅಂದರೆ 180 ಡಿಗ್ರಿ, ಈ ರೀತಿ ಇರುತ್ತೆ. ಓಕೆ, ಇನ್ನು ಕನ್ಸ್ಟ್ರಕ್ಷನ್ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಈಕ್ವಿಲೇಟ್ರಲ್ ಟ್ರಯಾಂಗಲ್ ಆ್ಯಂಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಕಂಗ್ರೂಜನ್ಸ್ ಆಫ್ ಟ್ರಯಾಂಗಲ್ಸ್ ಅಂತ ಕರೀತಾರೆ. ಓಕೆ, ಪಾಸ್ಟುಲೇಟ್ಸ್, ರಿಲೇಟೆಡ್ ಕಂಗ್ರೂಜನ್ಸ್ ಆಫ್ ಟ್ರಯಾಂಗಲ್ಸ್, SAS, AS, ASA. ಓಕೆ, ಈ ರೀತಿ. ನೆಕ್ಸ್ಟು ದ ಕನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ಸ್, ಇಲ್ಲಿ ಟ್ರಯಾಂಗಲ್ ಸಂಪೂರ್ಣ ಚಾಪ್ಟರ್ ಬರುತ್ತೆ. ಕ್ವಾಡಿಲ್ಯಾಟ್ರಲ್ಸ್ ಬರುತ್ತೆ. ಇನ್ನು ಟೈಪ್ಸ್ ಆಫ್ ಕ್ವಾಡಿಲ್ಯಾಟ್ರಲ್ಸ್ ಆ್ಯಂಡ್ ಥೇರಮ್ಸ್ ಆನ್ ಪ್ಯಾರಲೋಗ್ರಾಮ್ಸ್. ಓಕೆ, ಮಿಡ್ ಪಾಯಿಂಟ್ ಥೇರಮು. ಓಕೆ, ಆಲ್ಮೋಸ್ಟ್ ಆಲ್ ಥೇರಮ್ಸ್ ಬಗ್ಗೆ ಕೇಳಿದ ಪ್ರಶ್ನೆಗಳಿದ್ದಾವೆ. ಏರಿಯಾಸ್ ಮೇಲೆ ಸೈಕ್ಲಿಕ್ ಕ್ವಾಡಿಲ್ಯಾಟ್ರಲ್ಸ್. ಓಕೆ, ನೆಕ್ಸ್ಟ್ ಒಂದು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್ಸ್. ಓಕೆ, ಇಲ್ಲಿ ನಾವು ಒಂದನ್ನು ನೆನಪಿಟ್ಟು ಹೋಗ್ಬೇಕು, ಪಾಲಿಗಾನ್ಸು, ಟ್ರಯಾಂಗಲ್ಸು, ಕ್ವಾಡಿಲ್ಯಾಟ್ರಲ್ಸು, ಸರ್ಕಲ್ಸು. ಓಕೆ, ಈಗ ಸ್ಕ್ವಯರ್ ಆ್ಯಂಡ್ ರೆಕ್ಟ್ಯಾಂಗಲ್ ಎಲ್ಲವೂ ಇಂಪಾರ್ಟೆಂಟೇ. ಓಕೆ, ನೋಡಿ, ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸ್ ಥೆರಮ್ಸ್ಗಳಿದ್ದಾವೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊನೆಯದಾಗಿದೆ. ಇಲ್ಲಿ ಪೈಥಾಗೋರಸ್ ಥೆರಮ್ ಬರುತ್ತೆ. ಓಕೆ, ಏನರ್ಥ? ಇಲ್ಲಿ ಏನಿದೆ ನೋಡಿ, AC² = BC². ಓಕೆ, AB² + BC² = AC². ಅಂದರೆ ಇವೆರಡು ಸೇರಿಸಿ ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. ಈ ರೀತಿ ನೋಡ್ಬೋದು ಇದು. ಓಕೆ, ಇದನ್ನು ಮತ್ತು ಇದನ್ನು ಸೇರಿಸಿದ್ರೆ ಇದು ಆಗಿರುತ್ತೆ. ಇವೆರಡು ಸ್ಕ್ವೇರ್ ಮಾಡಿ ಸೇರಿಸಿದ್ರೆ ಇದು ಆನ್ಸರ್ ಬರುತ್ತೆ. ಓಕೆ, ಅದನ್ನೇ ಏನು ಹೇಳ್ತಾರೆ, ಪೈಥಾಗೋರಸ್ ಥೆರಮ್ ಮಾಡುತ್ತೆ. ಓಕೆ, ಇನ್ನು ಫಿಸಿಕ್ಸ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಪೋಸ್ ಅಂದರೆ ಈಗ ಮೊದಲು ಮ್ಯಾಥ್ಸ್ ಮುಗಿಸಿದ ತಕ್ಷಣ ಫಿಸಿಕ್ಸ್ಗೆ ಹೋಗ್ತೀನಿ. ಓಕೆ, ಅದರದ್ದು ಒಂದು ಸಪ್ರೇಟ್ ಎಲ್ಲ, ಯಾಕಂದರೆ ಸಿಲೆಬಸ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಫಿಸಿಕ್ಸ್ ಚಾಪ್ಟರ್ಗಳು ಸುಮಾರು ಒಂದು 6ರಿಂದ 8 ಚಾಪ್ಟರ್ ಇದ್ದಾವೆ. ಓಕೆ, ಅದರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ಟೋಟಲ್ ಇವೆಲ್ಲ ಆ್ಯಕ್ಚುಲಿ ನಿಮಗೆ ಸಿಲೆಬಸ್ ಜಾಸ್ತಿ ಅನ್ನಿಸ್ತಿರ್ಬೋದು. ಓಕೆ, ಇವಕ್ಕೆಲ್ಲ ಏನಂದರೆ ಒಂದು ಸ್ವಲ್ಪ ಮಾಹಿತಿಗಳಿದೆ ಅಷ್ಟೇ. ಒಂದು 5-10 ಲೈನು ಮಾಹಿತಿಗಳು ಸಿಕ್ಕರೆ ಸಾಕು ನಿಮಗೆ. ಇನ್ನು ನೆಕ್ಸ್ಟು ಜಿಯೋಗ್ರಫಿ ನೋಡೋಣ. 10% ಅರ್ಥದ ಬಗ್ಗೆ ಹೇಳಿದೆ. ಇಲ್ಲಿ ಆಕ್ಸಿಸ್ ಆಫ್ ದ ಅರ್ತ್, ರೊಟೇಷನು. ಓಕೆ, ಜೋನಲ್ ಟೈಮು, ಇಂಟರ್ನ್ಯಾಷನಲ್ ಡೇಟ್ ಲೈನ್, ಇನ್ನು ದ ಲಿಥೋಸ್ಪಿಯರ್. ಓಕೆ, ನೆಕ್ಸ್ಟು ಮ್ಯಾಪ್ಸು, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಓಕೆ, ಕ್ಲಿಯರಾಗಿ ಮೆನ್ಷನ್ ಕೊಟ್ಟಿದ್ದಾನೆ, ಹಾಗಾಗಿ ಏನೂ ಅಷ್ಟೊಂದು ಇದಾಗಲ್ಲ. ಓಕೆ, ದಯವಿಟ್ಟು ನಿಮ್ಮ ಹತ್ರ ಏನಾದರೂ ರಿಸೋರ್ಸಸ್ ಇದ್ದರೆ ದಯವಿಟ್ಟು ನಮಗೆ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ನೀವು ಅಲ್ಲಿ ನಮಗೆ ಮಾಹಿತಿಗಳನ್ನ ಕಳಿಸ್ಬೇಕು. ಓಕೆ, ಪರ್ಸನಲ್ ಮೆಸೇಜ್ ಮಾಡಿ
ನೀವು ಅಲ್ಲಿ ನಮಗೆ ಇದನ್ನು ಮಾಡ್ಬೋದು ಕೂಡ. ನಾನು ನಿಮಗೆ ಅದು ಲಿಂಕನ್ನು ಕೊಟ್ಟಿರ್ತೀನಿ ಗ್ರೂಪಲ್ಲಿ ಕೂಡ, ಪರ್ಸನಲ್ ಮೆಸೇಜಸ್ಗೆ. ಓಕೆ, ದಯವಿಟ್ಟು ನಿಮ್ಮ ಹತ್ರ ರಿಸೋರ್ಸ್ಗಳಿದ್ದರೆ ನಮಗೆ ಸೆಂಡ್ ಮಾಡಿ. ಓಕೆ, ಅದರಿಂದ ಭಾಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಹತ್ರ ಕ್ವಶನ್ ಪೇಪರ್ಗಳಿದ್ದರೆ ದಯವಿಟ್ಟು ಸೆಂಡ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಸಪೋರ್ಟ್ ಮೀ. ಅದಕ್ಕಿಂತ ಜಾಸ್ತಿ ಏನಂದರೆ ನಿಮಗೆ ಈ ಕ್ಲಾಸಸ್ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.